ಈಗ ಇವರು ಈಶ್ವರ್ ಖಂಡ್ರೆ ಅವರು ಒಂದು ಆರೋಪ ಮಾಡಿದ್ದಾರೆ, ಬಸವ ಸಂಬಂಧಪಟ್ಟ ಹಾಗೆ ಒಂದು ಕೊಟ್ಟಿರೋ ಈಶ್ವರ್ ಖಂಡ್ರೆನೂ ಒಬ್ಬ ಜೋಕರ್ ಅದಾನ. ಅವ್ನು ನೋಡಿದ್ರೆ ಜೋಕರ್ ಅನ್ಸೋದಿಲ್ಲ ರೀ. ನಮ್ಮ ಸರ್ಕಸ್ನಾಗ ಒಬ್ಬ ಜೋಕರ್ ಇರ್ತಾರಲ್ಲ ಹಂಗದಾನ. ಮಾನಸಿಕ ನನಗೆ ಅವನೇ ಮಾನಸಿಕ ರೋಗಿ ಅದಾನ ರೀ. ಮಾನಸಿಕ ರೋಗಿ ಈಶ್ವರ್ ಖಂಡ್ರೆ ಅದ. ಸ್ಟೇಟ್ಮೆಂಟ್ ಹೇಳ ಸರ್, ಎಲ್ಲ ಗುರ್ತೈತಲ್ರಿ. ಜೋಕರ್ ಅಷ್ಟೇ ಅಲ್ಲ, ಮಾನಸಿಕ ರೋಗಿ ಅಂತ ಹೇಳಿ. ಅದು ಎರಡೂ ಅವನೇ ಅದಾನ. ಬಿಗ್ ಜೋಕರ್ ಇನ್ ಕರ್ನಾಟಕ. ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿ ಆ ಸ್ವಾಮಿಗಳಿಗೆ ಏನು ಕೇಳ್ತೀನಿ, ಬಸವಣ್ಣವರ ಅಂತ್ಯ ಹೆಂಗಾಯ್ತು ಅನ್ನೋದು ಡಾಕ್ಟರ್ ಎಂ ಕಲಬುರ್ಗಿ ಅವರು ಬರ್ತಾರೆ, ಇನ್ನೊಬ್ಬರು ಕಟ್ಟಿಮನಿ ಅಂತ ಬರ್ತಾರೆ. ಬಸವಣ್ಣವರ ಕೊನೆಯ ದಿನಗಳು ಏನಾಯ್ತು ಅನ್ನೋದು ಓದಲಿ. ಇಷ್ಟು ಮಾತಾಡ್ತಾರಲ್ಲ ಇವ್ರು ಸ್ವಾಮಿಗಳು, ಇವರೆಲ್ಲ ಈ ಈಶ್ವರ್ ಖಂಡ್ರೆ ಮಾತಾಡ್ತಾನಲ್ಲ, ಇದನ್ನು ಅನುಭವ ಮಂಟಪ ಏನದಲ್ಲ, ಅದನ್ನೊಂದು ಯಾವ ಪೀರ್ ಸಭೆ ಯಾವುದೋ ಒಂದು ದರ್ಗಾ ಆಗಿದೆಯಲ್ಲ, ಅದನ್ನು ಮುಕ್ತ ಮಾಡಲಿಕ್ಕೆ ಏನು